ಹಿಂದೆ ದೇವಲೋಕದಲ್ಲಿ ಒಂದು ದಿನ ದೇವತೆಗಳ ನಡುವೆ ಒಂದು ಪ್ರಶ್ನೆ ಎದುರಾಯಿತು. ಜಗತ್ತಿನಲ್ಲಿ ಯಾರು ಅತ್ಯಂತ ಬುದ್ಧಿವಂತರು ಎಂಬುದನ್ನು ತಿಳಿಯಬೇಕೆಂದು ಅವರು ಯೋಚಿಸಿದರು. ಆಗ ಮಹಾದೇವ ಮತ್ತು ಪಾರ್ವತೀದೇವಿ ತಮ್ಮ ಇಬ್ಬರು ಮಕ್ಕಳಾದ ಗಣೇಶ ಮತ್ತು ಕಾರ್ತಿಕೇಯರನ್ನು ಕರೆದರು. ಮಹಾದೇವ ಹೇಳಿದರು, ನೀವಿಬ್ಬರೂ ಲೋಕವನ್ನು 3 ಸಾರಿ ಸುತ್ತಿ ಮೊದಲು ಇಲ್ಲಿ ಬಂದು ಸೇರಿದರೆ ಅವನನ್ನು ಅತ್ಯಂತ ಬುದ್ಧಿವಂತನೆಂದು ಘೋಷಿಸುತ್ತೇವೆ. ಈ ಮಾತು ಕೇಳುತ್ತಿದ್ದಂತೆಯೇ ಕಾರ್ತಿಕೇಯನು ತನ್ನ ವೇಗವಾದ ಮಯೂರ ವಾಹನದ ಮೇಲೆ ಏರಿ ತಕ್ಷಣ ಲೋಕವನ್ನು ಸುತ್ತಲು ಹೊರಟನು. ಅವನು ತುಂಬ ವೇಗವಾಗಿ ಹಾರಲು ಆರಂಭಿಸಿದನು. ಪರ್ವತಗಳು, ನದಿಗಳು, ಕಾಡುಗಳು, ನಗರಗಳು ಎಲ್ಲವನ್ನೂ ದಾಟುತ್ತಾ ಅವನು ಲೋಕವನ್ನು ಸುತ್ತಲು ಪ್ರಯತ್ನಿಸಿದನು. ಆದರೆ ಗಣೇಶನು ತನ್ನ ಚಿಕ್ಕ ಮೂಷಿಕ ವಾಹನವನ್ನು ನೋಡಿದನು. ಮೂಷಿಕ ತುಂಬ ಚಿಕ್ಕದು ಮತ್ತು ನಿಧಾನವಾಗಿ ಓಡುತ್ತದೆ. ಇದರಿಂದ ನಾನು ಲೋಕವನ್ನು ಹೇಗೆ ಬೇಗ ಸುತ್ತಲು ಸಾಧ್ಯ ಎಂದು ಗಣೇಶನು ಯೋಚಿಸಿದನು. ಆಗ ಗಣೇಶನು ಸ್ವಲ್ಪ ಹೊತ್ತು ಮೌನವಾಗಿ ಯೋಚಿಸಿದನು. ನಂತರ ಅವನಿಗೆ ಒಂದು ಅದ್ಭುತವಾದ ಯುಕ್ತಿ ಮನಸ್ಸಿಗೆ ಬಂತು. ಅವನು ತನ್ನ ತಂದೆ ಮಹಾದೇವ ಮತ್ತು ತಾಯಿ ಪಾರ್ವತೀದೇವಿಯ ಮುಂದೆ ಹೋಗಿ ಗೌರವದಿಂದ ಕೈಜೋಡಿಸಿದನು. ಅನಂತರ ಗಣೇಶನು ಅವರ ಸುತ್ತ 3 ಸಾರಿ ಪ್ರದಕ್ಷಿಣೆ ಹಾಕಿದನು. ಅದನ್ನು ನೋಡಿ ದೇವತೆಗಳೆಲ್ಲ ಆಶ್ಚರ್ಯಪಟ್ಟರು. ಮಹಾದೇವ ನಗುತ್ತ ಕೇಳಿದರು, ಗಣೇಶ, ನೀನು ಲೋಕವನ್ನು ಸುತ್ತಿ ಬಂದೆಯಾ? ಅದಕ್ಕೆ ಗಣೇಶನು ವಿನಮ್ರಲಾಗಿ ಉತ್ತರಿಸಿದನು, ಅಪ್ಪ ಮತ್ತು ಅಮ್ಮ, ನನಗೆ ನೀವಿಬ್ಬರೂ ಜಗತ್ತೇ. ತಂದೆ ತಾಯಿಯೇ ಮಗುವಿನ ಪ್ರಪಂಚ. ಆದ್ದರಿಂದ ನಿಮ್ಮ ಸುತ್ತ 3 ಸಾರಿ ಪ್ರದಕ್ಷಿಣೆ ಹಾಕಿದರೆ ಅದು ಲೋಕವನ್ನು ಸುತ್ತಿದಂತೆ. ಗಣೇಶನ ಮಾತುಗಳನ್ನು ಕೇಳಿ ಎಲ್ಲ ದೇವತೆಗಳಿಗೂ ತುಂಬ ಸಂತೋಷವಾಯಿತು. ಮಹಾದೇವರು ಮತ್ತು ಪಾರ್ವತೀದೇವಿಯೂ ಗಣೇಶನ ಬುದ್ಧಿವಂತಿಕೆಯನ್ನು ಮೆಚ್ಚಿದರು. ಅದೇ ಸಮಯದಲ್ಲಿ ಕಾರ್ತಿಕೇಯನು ಲೋಕವನ್ನು ಸುತ್ತಿ ಹಿಂತಿರುಗಿದನು. ಆದರೆ ಗಣೇಶನು ಈಗಾಗಲೇ ಕೆಲಸ ಮುಗಿಸಿದ್ದನು. ದೇವತೆಗಳು ಗಣೇಶನನ್ನು ಅತ್ಯಂತ ಬುದ್ಧಿವಂತನೆಂದು ಘೋಷಿಸಿದರು. ಆ ದಿನದಿಂದ ಗಣೇಶನನ್ನು ಜ್ಞಾನ ಮತ್ತು ಬುದ್ಧಿಯ ದೇವರು ಎಂದು ಎಲ್ಲರೂ ಗೌರವಿಸಲು ಆರಂಭಿಸಿದರು. ಯಾವುದೇ ಶುಭ ಕಾರ್ಯವನ್ನು ಆರಂಭಿಸುವ ಮೊದಲು ಗಣೇಶನನ್ನು ಪೂಜಿಸುವ ಸಂಪ್ರದಾಯವೂ ಆರಂಭವಾಯಿತು. ಈ ಕಥೆಯಿಂದ ನಮಗೆ ಒಂದು ಮಹತ್ವದ ಪಾಠ ಸಿಗುತ್ತದೆ. ಬಲ ಅಥವಾ ವೇಗಕ್ಕಿಂತ ಬುದ್ಧಿ ಮತ್ತು ಯುಕ್ತಿ ಹೆಚ್ಚು ಮಹತ್ವದ್ದು. ಹಾಗೆಯೇ ತಂದೆ ತಾಯಿಗೆ ಗೌರವ ನೀಡುವುದು ಜೀವನದಲ್ಲಿ ಅತ್ಯಂತ ದೊಡ್ಡ ಧರ್ಮವಾಗಿದೆ.